ಗದಗ್ನಲ್ಲೊಂದು ಅಮಾನವೀಯ ಘಟನೆ. ಕರುವಿನ ಮುಂಡ ಕಡಿದು ಬಿಸಾಡಿರುವ ದುಷ್ಕರ್ಮಿಗಳು. ಗದಗ್ ನಗರದ ಎಪಿಎಂಸಿ ಆವರಣದಲ್ಲಿರೋ ದನದ ಸಂತೆಯ ಜಾಗದ ಬಳಿ ಘಟನೆ. ಹಿಂದೂಪರ ಸಂಘಟನೆಗಳ ಆಕ್ರೋಶ. ಪ್ರತಿನಿತ್ಯ ಗೋಹತ್ಯೆ ಪ್ರಕರಣಗಳು ಗದಗ್ ಜಿಲ್ಲೆಯಲ್ಲಿ ನಡೆಯುತ್ತಿವೆ ಅನ್ನೋ ಆರೋಪ. ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯ. ಏನು ಗದಗ್ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗೆ ಏನು ದನದ ಸಂತೆ ನಡೀತೈತಿ, ಆ ಮಾರ್ಕೆಟ್ ಬಾಜು ಒಂದು ಆಕಳವನ್ನು ಅದರ ರುಂಡ ಅಂದ್ರೆ ಅದನ್ನು ಕುತ್ತಿಗೆಯನ್ನು ಕತ್ತರಿಸಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಮಾಡಿ ಇಲ್ಲಿ ಬಿಸಾಕಿ ಹೋಗಿದ್ದಾರೆ. ಇದು ಇವತ್ತಿಂದಲ್ಲ, ಪ್ರತಿನಿತ್ಯ ನೂರಾರು ಆಕಳುಗಳು ಗದಗ್ ಜಿಲ್ಲೆ ಒಳಗೆ ಎಲ್ಲೆಂದ್ರಲ್ಲಿ ಕಡಿತಾರೆ. ಇದು ಕಾನೂನು ಸಚಿವರ ತವರು ಜಿಲ್ಲೆ. ಇದು ಈ ಜಿಲ್ಲೆ ಒಳಗೆ ಯಾವುದೇ ರೀತಿಯ ಕಾನೂನು ಕೆಲಸ ಮಾಡ್ತಾಯಿಲ್ಲ. ಇಲ್ಲೇ ಸುಮ್ಮನೆ ಗಣಪತಿ ಕಿರಿಕಿರಿ ಮಾಡೋದಾರ, ಹೋಳಿ ಹುಣ್ಣಿ ಮಾಡಿದ್ರೆ ಹೋಳಿ ಹುಣ್ಣಿ ಕಿರಿಕಿರಿ ಮಾಡೋ ಪೊಲೀಸ್ ಅಧಿಕಾರಿಗಳದಾರ. ಆದ್ರೆ ಇಲ್ಲೇ ಈ ರೀತಿ ಆಕಳ ಕಡ್ದು ಇದು ಬರೇ ಒಂದು ಸಾಂಕೇತಿಕ ಇದು. ಇಲ್ಲೊಂದು ನಡೆದಿದ್ದು ಇದು ಸಾಂಕೇತಿಕ ಅಂತಾರಲ್ಲ, ಜನರಿಗೆ ಪಬ್ಲಿಸಿಟಿ ಅಂತಾರೆ, ಇದು ಅಷ್ಟೇ ಗೊತ್ತು. ಆದ್ರೆ ಪ್ರತಿನಿತ್ಯ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಿರಟ್ಟಿ ಒಳಗೆ ಅಲ್ಲಿ ಒಂದು ಕಷಾಯಖಾನೆನೇ ಇಲ್ಲ. ಅಲ್ಲೇ ಪ್ರತಿನಿತ್ಯ ನೂರಾರು ಅಂಗಡಿ ಒಳಗೆ ಗೋಮಾಂಸ ಮಾರ್ತಾರೆ, ನೂರಾರು ಹೋಟೆಲ್ ಒಳಗೆ ಗೋಮಾಂಸ ವಿತರಣೆ ಮಾಡ್ತಾರೆ. ಎಲ್ಲಿಂದ ತರ್ತಾರೆ ಅವರು? ಎಲ್ಲಿಂದ? ಆಮೇಲೆ ಎಲ್ಲಂದ್ರೆ ಅಲ್ಲಿ ನೇತು ಹಾಕಿ ಮಾರ್ತಾರೆ. ಮತ್ತು ಅಲ್ಲಿ ಇಲ್ಲ ಅಂದರೆ ಯಾಕೆ ಪೊಲೀಸ್ ಇಲಾಖೆ ಕೈ ಕಟ್ಕೊಂಡು ಕುಂತೈತಿ? ಮತ್ತು ಕಾನೂನು ಸಚಿವರು ತವರು ಜಿಲ್ಲೆ ಇರೋದ್ರಿಂದ ಇಲ್ಲಿ ಕಾನೂನು ಪಾಲನೆ ಆಗಬೇಕು. ಯಾಕೆ ಅಂತ ಕೇಳ್ರಿ, ಅವರು ಹೇಳ್ತಾರೆ ರೈತ ಈ ದೇಶದ ಬೆನ್ನೆಲುಬು ಮತ್ತು ನಾವು ಕೂಡ ರೈತರು ಅಂಥೇಳಿ ಸಾಕಷ್ಟು ಕಡೆ ಘಂಟಾಘೋಷವಾಗಿ ಹೇಳ್ತಾರೆ. ಮತ್ತು ರೈತರ ಬೆನ್ನೆಲುಬು ಯಾವುದು? ಆಕಳು ಕರುಗಳು ಎಲ್ಲ ರೈತರ ಬೆನ್ನೆಲುಬು. ಅದಕ್ಕೆ ತಾವು ಈ ಕೂಡಲೇ ಯಾರು ಈ ಆಕಳವನ್ನು ವಧೆ ಮಾಡ್ಯಾರ ಅವರನ್ನು ಬಂಧಿಸಬೇಕು. ಈ ಹಿಂದೆ ಏನು ಗುಜರಾತ್ ಒಳಗೆ ಏನು ಶಿಕ್ಷೆ ಆಗೈತಿ, ಆ ರೀತಿ 6 ವರ್ಷ ಶಿಕ್ಷೆ ಆಗುವಂಗೆ ಕಾನೂನು ಕೆಲಸ ಮಾಡಬೇಕು. ಒಂದೊಂದು ವೇಳೆ ತಾವು ಮಾಡದೇ ಇದ್ದರೆ ಕಾನೂನು ಸಚಿವರ ವಿರುದ್ಧ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಂತ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.